ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ದಿನ ನಾನು ಕ್ಯಾರೆಟ್ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಕ್ಯಾರೆಟ್ ರೊಟ್ಟಿಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಒಂದು ಬಟ್ಲು ತೊಗೊಂಡಿದ್ದೀವಿ. ಒಂದು ಬಟ್ಲಿಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು, ನಂತರ ಕ್ಯಾರೆಟ್ ತುರಿದು, ಒಂದು ದೊಡ್ಡದಾದ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಕಡಲೆಬೇಳೆಯನ್ನು ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಹಾಕಬೇಕು. ಮತ್ತು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು. ನಂತರ ಕುಟ್ಟಿದ ಖಾರ, 1.5 ಟೀ ಸ್ಪೂನಷ್ಟು ಕುಟ್ಟಿದ ಖಾರವನ್ನು ಹಾಕ್ತಾಯಿದ್ದೀನಿ. ಹಾಕಿ ನಂತರ ಎಲ್ಲವನ್ನು ಹಾಕಿ ಕಲಿಸ್ಕೊಳ್ಳೋಣ. ಎಲ್ಲವನ್ನು ಹಾಕಿ ಕಲಿಸ್ಕೊಂಡಿದ್ದಾದಮೇಲೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀರು ಹಾಕಿಬಿಟ್ಟು ರೊಟ್ಟಿ ಹಿಟ್ಟಿನ ತರಹ ಒಂದು ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ನೀರಾಗಿನೂ ಬೇಡ, ಗಟ್ಟಿನೂ ಬೇಡ. ಚಪಾತಿ ಹಿಟ್ಟಿನಂತೆ ಮಾಡ್ಕೋಬಾರ್ದು, ರೊಟ್ಟಿ ಹಿಟ್ಟು ತರಹ ಮಾಡ್ಕೋಬೇಕು. ನಂತರ ಅದನ್ನು ಕಲಸಿದ್ದಾದಮೇಲೆ ಒಂದು ಹೆಂಚು ತಗೊಂಡು, ರೊಟ್ಟಿ ಹೆಂಚು ತಗೊಳ್ಳೋಣ. ರೊಟ್ಟಿ ಹೆಂಚು ತಗೊಂಡು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಅದನ್ನು ಸವರ್ಬಿಟ್ಟು, ನಂತರ ನೋಡಿ ಈ ತರಹ ಉಂಡೆ ತಗೊಂಡು ತಟ್ಟಬೇಕಾಗುತ್ತೆ. ಇವಾಗ ಉಂಡೆಯನ್ನು ತಟ್ಟುವಾಗ ತೆಳ್ಳಗೆ ತಟ್ಟಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನಮಗೆ ಗರಿ ಬೇಡ, ಮೆತ್ತಗಿರಬೇಕು ಅಂದರೆ ದಪ್ಪನಾಗಿ ತಟ್ಕೋಬೋದು. ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟು ಇನ್ನೂ ತೆಳ್ಳಗೆ ತಟ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ತರಹ ತೆಳ್ಳಗೆ ತಟ್ಕೊಂಡಿರೋದು ಆಗಿದೆ. ನಂತರ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚೋಣ. ಪ್ಲೇಟ್ ಮುಚ್ಚಿಬಿಟ್ಟು ಒಲೆ ಮೇಲೆ ಸ್ಟವ್ ಹತ್ತಿಸ್ಬಿಟ್ಟು ಒಲೆ ಮೇಲೆ ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ, ಇನ್ನು ಮೇಲೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ತಟ್ಟಿರೋದಾಗಿದೆ. ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ. ಅದನ್ನು ಪ್ಲೇಟ್ ಹಾಕಿ ಮುಚ್ಚಬೇಕು. ಅದು ಬೇಯೋಕ್ಕೆ ಬಿಡಬೇಕಾಗುತ್ತೆ. ಒಂದು ಕಡೆ ಬೆಂದಿದ್ದಾಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ರೊಟ್ಟಿ ಬೆಂದಿದೆ. ಇವಾಗ ಇನ್ನೂ ಸ್ವಲ್ಪ ಗರಿಯಾಗಿ ಗಟ್ಟಿ ಇರಬೇಕು ಅಂದರೆ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಮಗೆ ಮೆತ್ತಗೆ ಇರಬೇಕು, ಅಲ್ಲಿ ಇಲ್ದಲೇ ಇರೋರಿಗೆ ಮೆತ್ತಗಿರಬೇಕು ಅಂದರೆ ಈ ರೀತಿ ಇದ್ದಾಗಲೇ ತೆಗೆದುಬಿಟ್ರೆ ಕೂಡ ಸಾಕು. ಇವಾಗ ಕ್ಯಾರೆಟ್ ರೊಟ್ಟಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಿಸಿ ಬಿಸಿಯಾದ ಕ್ಯಾರೆಟ್ ರೊಟ್ಟಿ ರೆಡಿ.